ಈಗ 2026ನೇ ಸಾಲಿನಲ್ಲಿ KCT ಪರೀಕ್ಷೆನ ಬರೆದಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಯಾವಾಗ ಬರುತ್ತೆ? ಯಾಕೆಂತಂದರೆ ಈಗಾಗಲೇ ಹಲವಾರು ಡೇಟ್ಗಳನ್ನು ಎಕ್ಸ್ಪೆಕ್ಟೆಡ್ ಡೇಟ್ಸ್ಗಳಂತ ಹೇಳಿ ತಿಳಿಸಲಾಗಿದೆ. ಈಗ ಒಂದು ಮಾಹಿತಿ ಆದರೆ ಬಂದಿದೆ. ಬನ್ನಿ ಅದರ ಬಗ್ಗೆ ಸಂಪೂರ್ಣವಾಗಿ ನಾವು ಈ ವಿಡಿಯೋದಲ್ಲಿ ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಸೊ ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಒಂದು ಆ್ಯಕ್ಯುರೇಟ್ ಆಗಿರ್ತಕ್ಕಂತಹ ರಿಸಲ್ಟ್ ಡೇಟ್ ಬಂದಿದೆ. ಓಕೆನಾ, ಆ ಎರಡು ಡೇಟಲ್ಲಿ ಬರ್ತಕ್ಕಂಥ ಸಾಧ್ಯತೆ ಇದೆ ಅಂತ ಹೇಳಿ ಹಲವಾರು ಕಡೆ ಹೇಳ್ತಿದ್ನಲ್ಲ, ಆ್ಯಕ್ಯುರೇಟ್ ಅಂತಲೇ ಹೇಳಿ ಬರ್ತಿದೆ. ಆ್ಯಂಡ್ ಇನ್ನೊಂದು ಎಕ್ಸ್ಪೆಕ್ಟೆಡ್ ಅಂತ ಹೇಳಿ ಬರ್ತಿದೆ. ಸೊ ಎರಡನ್ನೂ ನಿಮ್ಗೆ ಹೇಳ್ತೀನಿ. ಯಾಕೆಂತಂದರೆ ಮತ್ತೆ ಹೇಳ್ತಕ್ಕಂತಹ ಅವಶ್ಯಕತೆ ಇರೋದಿಲ್ವಲ್ಲ, ಆ ಕಾರಣದಿಂದಾಗಿ. ಸೊ ಈಗ ಆ್ಯಕ್ಯುರೇಟ್ ಆಗಿರ್ತಕ್ಕಂತಹ ರಿಸಲ್ಟ್ ಯಾವುದು ಆ್ಯಂಡ್ ಎಕ್ಸ್ಪೆಕ್ಟ್ ಮಾಡ್ಬೋದು ಇಲ್ಲಿಂದ ಇಲ್ಲಿವರೆಗೂ ಬರುತ್ತೆ ಅನ್ನೋದನ್ನು ಸಹ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಮೊದಲಿಗೆ ಆ್ಯಕ್ಯುರೇಟ್ ಆಗಿರ್ತಕ್ಕಂಥದ್ದು ಇದೇ ತಿಂಗಳು 28ನೇ ತಾರೀಕು ಅಥವಾ 29ನೇ ತಾರೀಕು, ಈ ಎರಡೇ ದಿನಾಂಕದಲ್ಲಿ ಬರುತ್ತೆ ಅಂತ ಹೇಳಿ ಇದೀಗ ಆ್ಯಕ್ಯುರೇಟ್ ಡೇಟ್ ರಿಸಲ್ಟ್ ಡೇಟ್ ಅಂತ ಹೇಳಿ ಬರ್ತಿದ್ದಾವೆ. ಓಕೆನಾ. ಸೊ ಮೇ ಬಿ ನಮಗೂ ಗೊತ್ತಿಲ್ಲ ಯಾವಾಗ ಅನೌನ್ಸ್ ಆಗುತ್ತೆ ಅಂತ ಹೇಳಿ, ಬಟ್ ಅದನ್ನು ನಮ್ಮ KA ಕಡೆಯಿಂದ ಅಫಿಷಿಯಲ್ ನೋಟಿಫಿಕೇಶನ್ ಮುಖಾಂತರ ತಿಳಿಸ್ತಾರೆ. ಸೊ ಇದೇ ದಿನಾಂಕಕ್ಕೆ ಇದೇ ಸಮಯಕ್ಕೆ ರಿಸಲ್ಟ್ ಅನೌನ್ಸ್ ಮಾಡಲಾಗುತ್ತೆ ಅಂತ ಹೇಳಿ. ಬಟ್ ಎಕ್ಸ್ಪೆಕ್ಟ್ ಮಾಡ್ಬೋದು ಆ್ಯಕ್ಯುರೇಟ್ ಆಗಿ ಇದೇ ಟೈಮ್ಗೆ ಅಂತ ಹೇಳಿ. ಅದೇ ಆ್ಯಕ್ಯುರೇಟ್ ಡೇಟ್ ಇದೇ ಮಂತು 28ನೇ ತಾರೀಕು ಅಥವಾ 29ನೇ ತಾರೀಕು ಅಂತ ಹೇಳಿ ಇದು ಆ್ಯಕ್ಯುರೇಟ್ ಡೇಟ್. ಬಟ್ ಎಕ್ಸ್ಪೆಕ್ಟ್ ಮಾಡ್ತಿರೋದು ಕೆಲವು ಅನ್ಅಫಿಷಿಯಲ್ ಮಾಹಿತಿಯ ಪ್ರಕಾರ ನೋಡೋದಾದರೆ ಜೂನ್ 4 ಅಥವಾ ಜೂನ್ 5ನೇ ತಾರೀಕು ಅಂತ ಹೇಳಿ ಸಹ ಮಾಹಿತಿಗಳಾದರೆ ಇದ್ದಾವೆ. ಓಕೆನಾ. ಸೊ ಗೊತ್ತಿಲ್ಲ ಈ ಎರಡೂ ಡೇಟ್ಸ್ಗಳಲ್ಲಿ ಯಾವ ಡೇಟ್ಸ್ಗೆ ಆದರೂ ನಿಮ್ಮ ಒಂದು ರಿಸಲ್ಟ್ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇದೆಲ್ಲ ಡಿಪೆಂಡ್ ಆಗಿರ್ತಕ್ಕಂಥದ್ದು ನಮ್ಮ KA ಮೇಲೆ. ಓಕೆನಾ. ಸೊ ಅನ್ಅಫಿಷಿಯಲ್ ಆಗಿ ಬಂದಿರತಕ್ಕಂತಹ ಮಾಹಿತಿಯ ಪ್ರಕಾರ ಸೊ ವಿದ್ಯಾರ್ಥಿಗಳಿಗೆ ಮೇ ಬಿ ಜುಲೈ 5th ಒಳಗಡೆ ಅಂತೂ ನಿಮ್ಮ ರಿಸಲ್ಟ್ ಅನೌನ್ಸ್ ಆಗುತ್ತೆ ಪಕ್ಕ. ಬಟ್ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು ಈ ಮಂತ್ 28 29th ಅಥವಾ ನೆಕ್ಸ್ಟ್ ಮಂತ್ 4 or 5. ಓಕೆನಾ. ಈ ಡೇಟ್ಗಳಾದರೆ ಇದ್ದಾವೆ ಅಟ್ ಪ್ರೆಸೆಂಟ್. ಇನ್ನೂ ಹಲವಾರು ಅಪ್ಡೇಟ್ಸ್ಗಳು ಬರ್ತಿವೆ. ಬಂದ ನಂತರ ನಾನು ಯಾವ್ದು ನಿಮಗೆ ಮಾಹಿತಿ ಬಂದಿರುತ್ತೋ ಅದನ್ನು ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಮಾಹಿತಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್.